ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಪ್ರಶ್ನೆ ಯೋಗ ನಿದ್ರಾ ಮತ್ತು ನಿದ್ರಾ ಯೋಗ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು. ಯೋಗ ನಿದ್ರೆಗೂ ನಿದ್ರಾ ಯೋಗಕ್ಕೂ ವ್ಯತ್ಯಾಸ ಏನು, ಯೋಗ ನಿದ್ರೆ ಅಂತಂದ್ರೆ ಏನು ಅಂತ. ಸರಿ, ಓಕೆ. ನಾವ್ಯಾರು? ಆತ್ಮರು. ಆತ್ಮಗಳು. ನಾವು ಏನ್ ಕರ್ಮ ಮಾಡ್ಲಿಕ್ಕೆ ಬಂದಿದ್ದೀವಿ ಇಲ್ಲಿ? ಏನ್ ಮಾಡ್ಲಿಕ್ಕೆ ಬಂದಿದ್ದೀವಿ? ವಿಶ್ವ ಪರಿವರ್ತನೆ ಮಾಡಲಿಕ್ಕೆ. ವಿಷಯ ಪರಿವರ್ತನೆ ಮಾಡ್ಲಿಕ್ಕೆ, ಕರ್ಮ ಮಾಡ್ಲಿಕ್ಕೆ ಬಂದಿದ್ದೀವಿ, ಹೌದಾ? ಕರ್ಮ ಮಾಡಿದಾಗ ಏನಾಗತ್ತೆ? ಕರ್ಮದ ಫಲ ಹೇಳುವಂಥದ್ದು ಸಿಗತ್ತೆ. ವಿಶೇಷವಾಗಿ ನಮಗೆ ಬಾಬಾ ಏನು ಕಲಿಸ್ಕೊಡ್ತಾ ಇದ್ದಾರೆ? ರಾಜಯೋಗ. ಏನು ಕಲಿಸ್ಕೊಡ್ತಾರೆ? ರಾಜ. ರಾಜಯೋಗ ಅಂತಂದ್ರೆ ರಾಜ ಆಗೋದು, ಮಾಲೀಕರಾಗುವಂಥದ್ದು. ರಾಜನೂ ಹೌದು, ಯೋಗಿಯೂ ಹೌದು. ಆ, ಬೇರೆ 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 ಡೆಫಿನೇಷನ್ ಅನ್ನ ಕೊಡ್ತಾರೆ ಅಲ್ವಾ? ವಿಶೇಷವಾಗಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡೋದಿದ್ರೆ, ರಾಜಯೋಗ ಅಂತಂದ್ರೆ ಈ ಕರ್ಮೇಂದ್ರಿಯಗಳ ರಾಜನಾಗಿರುವಂತ ಆತ್ಮ ತನಗೋಸ್ಕರ ಮಾಡುವಂತ ಯೋಗ ಅಲ್ವಾ? ನಾವು ಶರೀರಕ್ಕೋಸ್ಕರನೂ ಕೂಡ ಈ ಪ್ರಪಂಚದಲ್ಲಿ ಕನೆಕ್ಷನ್ ಅಲ್ಲಿ ಬರ್ತೀವಲ್ವಾ? ಬರ್ತೀವಿ ಇಲ್ವೋ? ಬರ್ತೀವಿ. ಧನಕ್ಕೋಸ್ಕರನೂ ಬರ್ತೀವಿ, ಜನಕ್ಕೋಸ್ಕರನೂ ಬರ್ತೀವಿ, ಹೌದಾ? ಶರೀರಕ್ಕೆ ಸ್ನಾನ ಮಾಡಿಸೋದು, ಹಣ ಸಂಪಾದನೆ ಮಾಡೋದು, ಇದೆಲ್ಲ ಯಾವುದಕ್ಕೋಸ್ಕರ? ಶರೀರಕ್ಕೋಸ್ಕರ ಅಲ್ವಾ? ಮನೆ ಕಸ ಗುಡಿಸ್ತೀರಿ, ನೆಲ ಒರೆಸ್ತೀರಿ, ಯಾವುದಕ್ಕೋಸ್ಕರ? ಧನಕ್ಕೋಸ್ಕರ ಅಲ್ವಾ? ಸಾಧನಕ್ಕೋಸ್ಕರ ಅಲ್ವಾ? ಓಕೆ. ಮಕ್ಕಳಿಗೆ ಶಿಕ್ಷಣ ಕೊಡ್ತೀರಿ, ಮಕ್ಕಳಿಗೆ ಜನ್ಮ ಕೊಡ್ತೀರಿ, ಯಾವುದಕ್ಕೋಸ್ಕರ? ಜನಕ್ಕೋಸ್ಕರ. ಅದು ರಾಜಯೋಗ ಮಾಡೋದು ಯಾವುದಕ್ಕೋಸ್ಕರ? ಆತ್ಮದ ಉನ್ನತಿಗೆ. ಓಕೆ. ರಾಜಯೋಗ ಮಾಡ್ಲಿಕ್ಕೆ ಏನ್ ಬೇಕು? ಮನಸ್ಸು, ಬುದ್ಧಿ, ಸಂಸ್ಕಾರ. ಆತ್ಮ, ಮನ, ಬುದ್ಧಿ, ಸಂಸ್ಕಾರ, ಪರಮಾತ್ಮ. ಇಷ್ಟು ಸಾಕಲ್ವಾ? ಸರಿ. ಶರೀರ ಹೇಳುವಂತ ಸಾಧನ ಬೇಕು. ಶರೀರ ಬಿಟ್ಬಿಟ್ಟು ಹೊರಗಡೆ ಹೋದ್ಮೇಲೆ ರಾಜಯೋಗ ಮಾಡ್ಲಿಕ್ಕೆ ಆಗಲ್ಲ. ಸಾಧನವಾಗಿ ಬೇಕೇ ಹೊರತು ಅದು ಶರೀರದ ಇಂದ್ರಿಯಗಳ ಅವಶ್ಯಕತೆ ಆತ್ಮನಿಗೆ ರಾಜಯೋಗದಲ್ಲಿ ಇಲ್ಲ, ಬೇಕಾಗಿಲ್ಲ. ಸರಿ. ಒಂದು ವೇಳೆ ನೀವು ಯೋಗಕ್ಕಂತ ಕೂತ್ಕೊಂಡಿದ್ದೀರಾ, ಅಮೃತ ವೇಳೆ ಇರ್ಬೋದು, ನುಮಾಶಾಮ್ ಯೋಗದಲ್ಲಿ ಇರ್ಬೋದು, ಮಧ್ಯದಲ್ಲಿ ಸಮಯ ಸಿಗದಾಗ ಇರ್ಬೋದು, ಟ್ರಾಫಿಕ್ ಕಂಟ್ರೋಲ್ ಇರ್ಬೋದು, ಕರೆಕ್ಟಾಗಿ ಯೋಗದಲ್ಲಿ ಕೂತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸರಿ. ಅವಾಗ ಆತ್ಮ, ಮನಬುದ್ಧಿ, ಸಂಸ್ಕಾರ, ಪರಮಾತ್ಮ. ಓಕೆ. ಇದಕ್ಕೇನ್ ಹೇಳ್ತಾರೆ? ರಾಜ ಯೋಗ. ಅಪನೇ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರೋ. ಅಲ್ಲಿ ಯಾರಿದ್ದಾರೆ? ಆತ್ಮ. ಮನಬುದ್ಧಿ ಯಾರ ಜೊತೆಗಿದೆ? ಪರಮಾತ್ಮ ಜೊತೆಗಿದೆ. ಪರಮಾತ್ಮ ಆತ್ಮವನ್ನು ಶುದ್ಧ ಮಾಡೋದು, ಅದರ ವಿಶೇಷತೆ ತುಂಬೋದು, ಅಥವಾ ಅದನ್ನು ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡೋದು, ಅದನ್ನು ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ರಾಜ ಯೋಗ. ರಾಜಯೋಗ ಆದ ಮೇಲೆ ನಾವು ಕರ್ಮಯೋಗಕ್ಕಂತ ಬರ್ತೀವಿ. ಯಾವ್ದಕ್ ಬರ್ತೀವಿ? ಕರ್ಮಯೋಗ ಅಂತಂದ್ರೆ ಏನು? ಕರ್ಮ ಕರ್ಮೇಂದ್ರಿಯಗಳಿಂದ ಕರ್ಮವನ್ನು ಮಾಡುವುದು, ಕೆಲಸ ಮಾಡ್ತಾ ನೆನಪಲ್ಲಿರೋದು. ಹಾಗೆ ರಾಜಯೋಗನು ಕರ್ಮ ಅಲ್ವಾ? ರಾಜಯೋಗನು ಕೂಡ ಒಂದು ಕರ್ಮ ತಾನೆ? ಕರ್ಮನೆ. ಅಂದ್ರೆ ರಾಜಯೋಗದಲ್ಲಿ ರಾಜರಾಗಿರ್ತೀವಿ ಎಲ್ಲಾ ಇಂದ್ರಿಯಗಳ ಮೇಲೆ. ಅಂದ್ರೆ ರಾಜಯೋಗದ ಒಂದು ಕರ್ಮ ಆದ್ರೂ ಕೂಡ ಅದು ಆತ್ಮಕ್ಕೆ ಸಂಬಂಧಪಟ್ಟಿದ್ ಮಾತ್ರ ಮಾಡ್ತಿರ್ತೀವಿ. ಕರ್ಮಯೋಗದಲ್ಲಿ ಏನಾಗ್ತದೆ? ತನು, ಧನ, ಜನಕ್ಕೆ ಸಂಬಂಧಪಟ್ಟಂತ ಕರ್ಮವನ್ನು ಮಾಡ್ತೇನೆ. ಜೊತೆಯಲ್ಲಿ ಆತ್ಮದ ಶಕ್ತಿಯನ್ನ ಮನಬುದ್ಧಿಯ ಮೂಲಕ ಪರಮಾತ್ಮನ ಜೊತೆನೂ ಜೋಡಣೆ ಮಾಡಿರ್ತೀವಿ. ಅರ್ಥ ಆಯ್ತಾ? ರಾಜಯೋಗದ ಕರೆಕ್ಟಾಗಿ ರಾಜಯೋಗ ಮಾಡ್ಬೇಕಾದ್ರೆ ಆತ್ಮ, ಮನಬುದ್ಧಿ, ಪರಮಾತ್ಮ ಅಷ್ಟೇ ಇರಬೇಕು. ಅದು ಇರ್ತದೆ ಬಿಡ್ತದೆ, ಆಮೇಲೆ ನೀವು ಚೆಕ್ ಮಾಡ್ಕೊಂಡು. ಸರಿ. ಕರ್ಮಯೋಗಕ್ಕಂತ ಬಂದಾಗ ಏನಾಗ್ತದೆ? ಶರೀರದ ಉಪಯೋಗ ಮಾಡ್ತೀರಿ, ಶರೀರದ ಸಾಧನವನ್ನು ಉಪಯೋಗ ಮಾಡ್ತೀರಿ, ಸಂಬಂಧಪಟ್ಟಂತ ಕರ್ಮದ ಬಗ್ಗೆನೂ ಕೂಡ ನನ್ನ ಗಮನ ಇರ್ತದೆ, ಮತ್ತು ಬಾಬನ ಜೊತೆಗೆ ಯೋಗ ಇರ್ತದೆ. ಒಂದು ವೇಳೆ ಕರ್ಮವನ್ನು ಮಾಡ್ತಾ ಮಾಡ್ತಾ ಬಾಬನ ಜೊತೆ ಕನೆಕ್ಷನ್ ಇಲ್ಲ ಅಂತಂದ್ರೆ ಏನಾಗ್ತದೆ? ಅದು ಬರೀ ಕರ್ಮ ಆಯ್ತು ಅಷ್ಟೇ. ಅಲ್ಲಿ ಕರ್ಮಯೋಗ ಅಲ್ಲ. ಇಲ್ಲಿ ಕರ್ಮದ ಪ್ರತಿ ಯೋಗ ಅಲ್ಲ, ಕರ್ಮದ ಜೊತೆಗೆ, ಕರ್ಮೇಂದ್ರಿಯಗಳ ಜೊತೆಗೆ ಬಾಬನ ಜೊತೆಗೆ ಏನ್ ಮಾಡ್ಬೇಕು? ಯೋಗವನ್ನು ಮಾಡ. ಅದಕ್ಕೇನ್ ಹೇಳ್ತಾರೆ? ಕರ್ಮ. ಸರಿ. ಕರ್ಮವನ್ನು ಮಾಡ್ತಾ ಮಾಡ್ತಾ ಬಾಬನ ಜೊತೆ ಯೋಗ ಮಾಡ್ತಾ ಮಾಡ್ತಾ ಮೊಬೈಲ್ ಕಡೆ ಗಮನ ಕೊಟ್ಟರೆ ಏನ್ ಹೇಳ್ತಾರೆ? ಕರ್ಮ ಯೋಗ ಅಲ್ಲ, ಕರ್ಮನು ಮಾಡ್ತಾ ಇದ್ದೀರಿ, ಓಕೆನಾ? ಇವಾಗ ನೀವು ಅಡಿಗೆನೂ ಮಾಡ್ತಿದ್ದೀರಿ, ಬಾಬನನ್ನು ನೆನ್ಪು ಮಾಡ್ತಿದ್ದೀರಿ, ಮೊಬೈಲ್ ಫೋನಲ್ಲೂ ಮಾತಾಡ್ತಿದ್ದೀರಾ. ಅವಾಗ ಏನಾಯ್ತು? ಕರ್ಮ ಯೋಗ ಜೊತೆಗೆ ರಾಜಯೋಗದ ಜೊತೆಗೆ ಮೊಬೈಲ್ ಯೋಗನೂ ಇರ್ತದೆ ಅಲ್ವಾ?
ಮೊಬೈಲ್ ಯೋಗನೂ ಇರ್ತದ ಇಲ್ವಾ? ಹೌದು ಯಾಕಂದ್ರೆ ಮೊಬೈಲ್ ಇರ್ತದೆ. ಜೊತೆ ನೀವು ಕನೆಕ್ಟ್ ಆಗಿದ್ದೀರಲ್ವಾ? ಹೌದು ಆತ್ಮ ಅದ್ರ ಜೊತೆ ಕನೆಕ್ಟ್ ಆಯ್ತು ಅಂತದ್ ಮೇಲೆ ಏನಾಯ್ತು? ಮೊಬೈಲ್ ಯೋಗ ಮನಬುದ್ಧಿಯ ಮೂಲಕನು, ಕಣ್ಣಿನ ಮೂಲಕನು, ಕಿವಿ ಮೂಲಕನು, ಬಾಯಿ ಯಾವುದೋ ಒಂದರ ಮೂಲಕ ನೀವು ಆ ಸಾಧನ ಜೊತೆಗೆ ಏನಾಯ್ತೀರಿ? ಕನೆಕ್ಟ್ ಆದ ಆದ ತಕ್ಷಣ ಏನಾಯ್ತು? ಯೋಗ ಆಯ್ತು. ಯೋಗ ಆಯ್ತು. ಟಿವಿ ಏನ ನೋಡಿದ್ರೆ, ಟಿವಿ ಜೊತೆ ಯೋಗ, ಹಾಗೆ ನಿದ್ದೆ ಜೊತೆ ಕನೆಕ್ಟ್ ಆದ್ರೆ ನಿದ್ರಾ ಯೋಗ, ಸರಿನಾ? ನಿದ್ರಾ ಯೋಗ ಅಂತದೇನು? ನಿದ್ರೆ ಜೊತೆ ಕನೆಕ್ಟ್ ಆಗೋದು. ಮಧ್ಯ ಮಧ್ಯದಲ್ಲಿ ನಿದ್ರೆ, ಮಧ್ಯ ಮಧ್ಯದಲ್ಲಿ ಯೋಗ. ನಿದ್ರೇನು ಯೋಗ. ಆಗ್ತಾ ಇದೆ, ಯೋಗನೂ ಆಗ್ತಾ ಇದೆ. ಯೋಗ ಮಾಡ್ತೀವಿ. ಹಾಸಿಗೆ ಮೇಲೆ ಮಲ್ಕೊಂಡಿಲ್ಲ ನೀವು, ಕುತ್ಕೊಂಡು ಕುಳಿಸಿದ್ದೀರಿ, ಕಣ್ಣು ಮುಚ್ಚಿದೆ, ಮಧ್ಯ ಮಧ್ಯದಲ್ಲಿ ಶಾಂತಿ, ಮಧ್ಯ ಮಧ್ಯದಲ್ಲಿ ಗೊರಕೆ, ಮಧ್ಯ ಮಧ್ಯ ವಿಶ್ರಾಂತಿ, ಮಧ್ಯ ಮಧ್ಯದಲ್ಲಿ ಬಾಬಾ. ಏನಾಗಿದೆ? ಸಮ್ ಪರ್ಸೆಂಟೇಜು ಅದ್ ಹೆಂಗಿರ್ತದೆ ಅಂತಂದ್ರೆ ನಿದ್ರಾಯೋಗದಲ್ಲಿ ಕಣ್ಣು ಅರ್ಧ 75%, 90% ಮುಚ್ಚಿರ್ತದೆ, 10% ಯೋಗ, 90% ನಿದ್ರೆ. ಆ ಕಡೆ ನಿದ್ದೆನೂ ಎಳಿತಾ ಇದೆ, ಈ ಕಡೆಗೆ ಯೋಗ ಯೋಗ ಮಾಡ್ಬೇಕು ಅಂತಾನು ಕೂಡ ಏನಿದೆ? ಅಟೆನ್ಷನ್ ಇದೆ. ಇದೆ. ಪೂರ್ತಿ ಕಣ್ಣು ಮುಚ್ಕೊಂಡು ನಿದ್ದೆನೂ ಮಾಡ್ತಾ ಇಲ್ಲ, ಈ ಕಡೆ ಪೂರ್ತಿ ಯೋಗನ ಆಗ್ತಾ ಇಲ್ಲ. ಅದೆರಡು ಇದ್ರೆ ಏನ್ ಹೇಳ್ತಾರೆ ಅದಕ್ಕೆ? ನಿದ್ರಾ ಯೋಗ. ಸರಿ, ಆಮೇಲೆ ಕೇಳಿದ್ದೇನೆ ಯೋಗ ನಿದ್ರೆ ಅಂತಂದ್ರೆ ಏನು ಅಂತ ಅಲ್ವಾ? ನಿದ್ರಾ ಯೋಗ ಮತ್ತು ಯೋಗ ನಿದ್ರೆ ಒಂದೇನಾ? ಬೇರೆ ಇಲ್ಲ ಬೇರೆ ಆ ಬೇರೆ ಬೇರೆ. ಹಾ, ಇಲ್ಲಿ ಏನಾಗತ್ತೆ? ಯೋಗವನ್ನು ಮಾಡ್ತಾ ಮಾಡ್ತಾ ಇದ್ದಾಗ, ಯೋಗ ಮಾಡ್ತಿದ್ದೀರಿ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಸ್ವಲ್ಪ ನಿದ್ರೆನೂ ಇರ್ತದೆ, ಆದ್ರೆ ಅದು ಆ ಸ್ಟೇಜ್ ಮುಂದುವರಿಯೋದಿಲ್ಲ, ಅಲ್ಲೇ ನಿಂತು ಬಿಡ್ತದೆ. ನೋಡಿ, ನಿದ್ದೆಯಲ್ಲಿ ಇದ್ದಾಗ ಶರೀರದ ಏನಾಗ್ತದೆ? ಎಲ್ಲಿ ನೀವು ಲಾಸ್ಟ್ ಸಂಕಲ್ಪ ಮಾಡಿದ್ರು ಅಲ್ಲೇ ನಿಂತಿರ್ತದೆ ತಾನೆ ಅಲ್ವಾ? ನಿಮ್ಮ ಜೀವನ ಅಲ್ಲಿಗೆ ತಾನು ನಿಂತಿರುತ್ತೆ, ಮತ್ತೆ ಹೊಸ ಜೀವನ ಸ್ಟಾರ್ಟ್ ಆಗೋದು ಯಾವಾಗ? ಸಂಕಲ್ಪ ಮಾಡಿ. ನೆಕ್ಸ್ಟ್ ನೀವು ಎಚ್ಚರ ಆದಾಗ, ನೆಕ್ಸ್ಟ್ ನಿಮ್ಗೆ ಯಾವಾಗ ಎಚ್ಚರ ಆಗತ್ತೆ, ಈ ಪ್ರಪಂಚದ ಅರಿವು ನಿಮಗೆ ಆಗತ್ತೆ. ಎಚ್ಚರ ಅಂತಂದ್ರೆ ಹಾಸಿಗೆಯಿಂದ ಶರೀರವನ್ನು ಏಳಿಸ್ಬೇಕು ಅಂತ ಅರ್ಥ ಅಲ್ಲ. ಶರೀರದ ಸ್ಮೃತಿಯಲ್ಲಿ ಬರ್ತೀರಿ, ಈ ಪ್ರಪಂಚದ ಸ್ಮೃತಿಯಲ್ಲಿ ಬರ್ತೀರಿ, ಆವಾಗ ಏನಾಗತ್ತೆ? ಸಂಕಲ್ಪಗಳು ಆರಂಭ ಆಗಿ ಹೊಸ ಕರ್ಮವಾಗಿ ಕರ್ಮದ ಫಲ ಹೇಳುವಂಥದ್ದು ಆಗ್ತದೆ. ಹಾಗೆ ಯೋಗ ನಿದ್ರೆಯಲ್ಲಿ ಏನಾಗತ್ತೆ ಅಂತಂದ್ರೆ, ನೀವು ಯೋಗ ಮಾಡ್ತಾ 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 ಮಧ್ಯದಲ್ಲಿ ನಿದ್ರೆ ಬಂದಾಗ ಅದು ಅಲ್ಲಿಗೆ ಏನಾಗ್ಬಿಡ್ತದೆ? ನಿಂತು ಬಿಡುತ್ತೆ. ಯೋಗದಲ್ಲಿ ಇಂಪ್ರೂವ್ಮೆಂಟ್ಸು ಆಗೋದಿಲ್ಲ, ಈ ಕಡೆಗೆ ಏನಾಗೋದಿಲ್ಲ? ಖರ್ಚುನು ಕೂಡ ಆಗೋದಿಲ್ಲ. ಅದು ಒಂದೇ ರೀತಿ ಸ್ಥಿತಿಗೆ ಏನಾಗ್ಬಿಡ್ತದೆ? ಅದು ನಿಂತು ಬಿಡ್ತದೆ. ತಟಸ್ಥ ಆಗ್ಬಿಡ್ತದೆ. ನಡ್ಕೊಂಡು ಹೋಗ್ತಾ ಇದ್ದಾರೆ, ನಿಂತು ಬಿಟ್ಟು ಏನಾಯ್ತು? ಹಿಂದೆನೂ ಇಲ್ಲ, ಮುಂದೆನೂ ಇಲ್ಲ. ಯಾವುದೇ ಕಾರಣದಿಂದ ನಿಂತಿರ್ಬೋದು, ಟ್ರಾಫಿಕ್ ಜಾಮ್ ಆಯ್ತು ಅಂತ ನಿಂತಿರ್ಬೋದು, ಅಡ್ಡ ಯಾರೋ ಬಂದು ಅಂತ ನಿಂತಿರ್ಬೋದು, ಓಕೆನಾ? ಯಾರೋ ಫ್ರೆಂಡ್ಸ್ಗಳು ಸಿಕ್ಕಿದ್ರು ನಿಂತಿರ್ಬೋದು. ಆದ್ರೆ ಯಾವ ಕರ್ಮ ನಡೀತಾ ಇತ್ತು ಅದು ಅಲ್ಲಿಗೆ ಏನಾಯ್ತು? ಸ್ಟಾಪ್ ಆಯ್ತು. ಹಿಂದೆನೂ ಹೋಗಿಲ್ಲ, ಹಾಗೆ ಮುಂದೆನೂ ಹೋಗಿಲ್ಲ. ಇಲ್ಲಿ ಯೋಗ ನಿದ್ರೆಯಲ್ಲಿ ಏನಾಗತ್ತೆ ಆದ್ಮೇಲೆ, ಯೋಗ ಮಾಡ್ತಾ ಮಾಡ್ತಾ ಪೂರ್ತಿ ಏನ್ ಮಾಡ್ತೀರಿ? ನಿದ್ರೆಗೆ ನೀವೇನಾಗ್ಬಿಡ್ತೀರಿ? ಜಾರಿ ಮನಸ್ಸು ಬೇರೆ ಕಡೆಗಿಲ್ಲ. ನೀವ್ ಬೇಕಾದ್ರೆ ನೋಡಿ, ನಿದ್ರೆ ಮಾಡ್ಬೇಕಾದ್ರೆ ನಾವು ರಾತ್ರಿ ಏನು ಸಂಕಲ್ಪ ಮಾಡ್ತಿರ್ತೀವೋ ಅಲ್ಲಿಗೆ ಸ್ಟಾಪ್ ಆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಪ್ನಗಳು ಏನಾಗ್ತಾ ಹೋಗ್ತವೆ? ಬೆಳ್ತಾ ಹೋಗ್ತದೆ. ಬರ್ತಾ ಇರ್ತವೆ. ಬಾಬಾ ಏನ್ ಹೇಳ್ತಾರೆ? ರಾತ್ರಿ ಮಲಗುವ ಸಮಯದಲ್ಲಿ ಆ ಎಲ್ಲ ವಿಚಾರಗಳನ್ನು ಬಾಬನಿಗೆ ಒಪ್ಪಿಸಿ ಮನಸ್ಸನ್ನ ಖಾಲಿ ಮಾಡ್ಬಿಟ್ಟು ಬಾಬನ ಮಡಿಲಲ್ಲಿ ಏನ್ ಮಾಡಿ ಮಲ್ಕೊಳ್ಳಿ. ಆವಾಗ ಸ್ವಪ್ನದಲ್ಲೂ ಕೂಡ ಜೊತೆಲಿ ಯಾರು ಇರ್ತಾರೆ? ಬಾಬಾ ಇರ್ತಾರೆ. ಓಕೆ, ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಬೆಂಗಳೂರಿನಲ್ಲಿ ಇದ್ದಾಗ, ಸೇವಾ ಕೇಂದ್ರದ ಹೆಸರು ಹೇಳೋದಿಲ್ಲ, ಓಕೆ, ಅಲ್ಲಿ ಗುರುವಾರ ದಿನ, ಪ್ರತಿ ಗುರುವಾರ ದಿನ ಮಧ್ಯಾಹ್ನಕ್ಕೆ ಕ್ಲಾಸ್ ಇರ್ತಾರೆ. ಅಲ್ಲಿಗೆ ಹೋದ್ರೆ ಯಾವಾಗಲೂ ನಾವು ಹೋದಾಗ ಕ್ಲಾಸ್ ಮಾಡಿ ಅಂತ ಹೇಳೋರು. ಮಾತೆಲ್ಲ ತುಂಬಾ ಕಷ್ಟಪಟ್ಬಿಟ್ಟು ಬೇಗ 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 ಮನೆ ಕೆಲಸ ಮಾಡ್ಕೊಂಡು 9 ಬೆಳಗ್ಗೆ ಮನೇಲಿ ಎದ್ದು ಮಧ್ಯೆ ನಿದ್ರೆ ಮಾಡದೆ ಬರೋರು. ಬಂದ್ಬಿಟ್ಟು ಯೋಗದಲ್ಲಿ ಕೂತ್ಕೊಂಡು ಕೆಲವು ಜನ ಏನ್ ಮಾಡಿದ್ರು, ಕೂತ್ಕೊಂಡು ನಿಧಾನಕ್ಕೆ ಚೇರ್ ಮೇಲೆ ಕೂತ್ಕೊಂಡು ಫ್ಯಾನ್ ಹಾಕೊಂಡು ನಿಧಾನಕ್ಕೆ ಇಳಿಜಾಡ್ತಾ ಇದ್ರು ನಿದ್ದೆ ನಿದ್ರಾ ಯೋಗಕ್ಕೆ. ಏನ ಜಾರ್ಬಿಟ್ಟು ಆಮೇಲೆ ಅಕ್ಕೋರು ಬಂದ್ಮೇಲೆ ಕೂತ್ಕೊಂಡು ಯೋಗ ಚೆನ್ನಾಗಿದೆ. ಚೆನ್ನಾಗಾಯ್ತು ಅಕ್ಕೋರೆ. ಏನಾಯ್ತು? ಅಶರೀರಿ. ಯಾರು ಅಶರೀರಿ ಅಂತ ಕೈ ಮಾಡ್ತಾರೆ, ಎತ್ತುತ್ತಾರೆ ಅಂತಂದ್ರೆ ಯಾರು ಚೆನ್ನಾಗಿ ನಿದ್ರೆ ಮಾಡಿರ್ತಾರೆ, ನಮ್ಗೆ ಕಾಣ್ತಾ ಇದೆ ಅಲ್ಲಿ, ನಿದ್ರೆ ಮಾಡ್ತಾ ಇರ್ತಾರೆ, ಜುಟ್ಟು ಹೊಡಿತಾ ಇರ್ತಾರೆ, ಅವರೇ ಕೈ ಇರ್ತಾರೆ. ಏನಂತ? ಯಾಕೆ ಅಶರೀರಿ?
ಶರೀರದಿಂದ ಯೋಗ ಮಾಡ್ತಾ ಮಾಡ್ತಾ ಮಧ್ಯದ ಗ್ಯಾಪ್ ಅಲ್ಲಿ ಏನಾಗ್ಬಿಟ್ಟಿದೆ ಅಲ್ಲಿ ಯೋಗ, ನಿಂತ್ಬಿಟ್ಟೆ. ಆವಾಗ ಅದೇನಾಯ್ತು ಯೋಗ ನಿದ್ರೆ. ಅರ್ಥ ಆಯ್ತಾ? ಅಲ್ಲಿಗೆ ಏನಾಗ್ಬಿಡ್ತದೆ, ಅದು ಸ್ಟಾಪ್ ಆಗ್ಬಿಡ್ತದೆ, ಮುಂದಾಗಿರೋದು. ಹಾಗಂತ ನಿಮ್ಗೆ ಹಗುರತೆ ಅನುಭವ ಆಗ್ತಾ ಇರ್ತದೆ. ಯಾಕೆ ಹೇಳಿ? ನಿಸ್ಸಂಕಲ್ಪ ಆಗಿರ್ತೀರಿ, ಬಾಬಾ ಜೊತೆ ಕನೆಕ್ಟ್ ಆಗಿರ್ತೀರಿ. ಆ ಕಾರಣದಿಂದ ಏನಾಗ್ತದೆ, ಯೋಗ ನಿದ್ರೆ. ಹಾಗಿದೆ ನಿಮ್ಮ ಯೋಗ ಯಾರ ಜೊತೆಗೆ ಆಯ್ತು ಅವಾಗ? ನಿದ್ರೆ ಜೊತೆ. ನಿದ್ರೆಯ ಜೊತೆಗಾಗಿ ಸ್ವಲ್ಪ ಸ್ವಲ್ಪ ಬಾಬನ ಜೊತೆಗೂ ಆಗಿರುವಂತ ಕಾರಣದಿಂದ ಮನಸ್ಸು, ಬುದ್ಧಿ, ಆತ್ಮ, ಶರೀರದ ಹಗುರತೆಯ ಅನುಭವ ನಿಮ್ಗೆ ಆಗ್ತಾ ಇರ್ತದೆ. ಅದಕ್ಕೆ ಏನ್ ಹೇಳ್ತಾರೆ, ಯೋಗ ನಿದ್ರೆ. ನಿದ್ರೆ. ಅದು ಬೇರೆ ಯಾವ್ದ್ರ ಜೊತೆಗೂ ಹಾಗಂತ ಪೂರ್ತಿ ನೀವು ನಿದ್ರೆಯಲ್ಲಿ ಜಾರಿಲ್ಲ. ಮಧ್ಯ ಮಧ್ಯಕ್ಕೆ ಏನಾಗ್ತಾ ಇದೆ, ಯೋಗ ಜೊತೆ ಕನೆಕ್ಟ್ ಆಗ್ತದೆ, ಮಧ್ಯ ಮಧ್ಯದಲ್ಲಿ ನಿದ್ದೆಯಲ್ಲೂ ಏನಾಗ್ತದೆ, ಕನೆಕ್ಟ್ ಆಗ್ತಾ ಇದೆ. ಅದಕ್ಕೆ ಏನ್ ಹೇಳ್ತಾರೆ, ಯೋಗ ನಿದ್ರೆ. ಓಕೆನಾ? ಯೋಗ ನಿದ್ರೆ ಮಾಡ್ಬೇಕಾ ಬೇಡ? ಹಾ, ಮಾಡೋದ್ ಬೇಡ ಆದ್ರೆ ಯೋಗ ನಿದ್ರೆನೂ ಬೇಡ, ನಿದ್ರಾ ಯೋಗನೂ ಬೇಡ. ಕೆಲವೊಂದು ಪೂರ್ತಿ ನಿದ್ರೆ ಮಾಡಿದಾಗ್ಲೂ ಹಗುರ ಆದಾಗ ನಾವು ಯೋಗ ಅಂತ ತಿಳ್ಕೊಂಡ್ಬಿಡ್ತೀವಿ. ಎಲ್ಲ ಪೂರ್ತಿ ನಿದ್ರಾ ಯೋಗದಲ್ಲಿ ಏನು ಅಂತಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಗಮನ ಯಾವ್ದ್ರ ಜೊತೆಗೆ, ನಿದ್ರೆ ಜೊತೆನೆ, ಅವಾಗಲೂ ಹಗುರದ ಆಗುತ್ತೆ. ಯೋಗ ನಿದ್ರೆಯಲ್ಲಿ ಏನಾಗ್ತದೆ, ಬಾಬನ್ ಜೊತೆ ಯೋಗನೂ ಇದೆ, ಮಧ್ಯ ಮಧ್ಯ ನಿದ್ರೆನೂ ಇದೆ. ಎರಡೂ ಕೂಡ ಏನಾಗ್ತದೆ, ಸೈಮಲ್ಟೇನಿಯಸ್ಲಿ ನಡೀತಾ ಇರ್ತದೆ. ಒಂದ್ಸಲ ಪೂರ್ತಿ ಕೆಲವೊಂದು ಸೆಕೆಂಡ್ ಪೂರ್ತಿ ಯೋಗನೇ ಇರ್ಬೋದು, ಕೆಲವೊಂದ್ ಸೆಕೆಂಡ್ ಪೂರ್ತಿ ನಿದ್ದೆನೇ ಇರ್ಬೋದು, ಕೆಲವೊಂದ್ಸಲ 20-80 ಇರ್ಬೋದು, ಕೆಲವೊಂದ್ಸಲ 50-50 ಇರ್ಬೋದು. ಹಿಂಗೇನಾಗ್ತದೆ, ಎರಡು ನಡೀತಾ ಇರ್ತದೆ ಅಲ್ವಾ? ಅದಕ್ಕೇನ್ ಹೇಳ್ತಾರೆ, ಯೋಗ ನಿದ್ರೆ. ಯೋಗ ನಿದ್ರೆ. ಕ್ಲಿಯರ್ ಆಯ್ತಾ? ಹ್ಮ್ ಸರಿ. ಹಾ, ನೆಕ್ಸ್ಟ್ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹ್ಮ್, ಬೇರೆ ಯಾರ್ದಾದ್ರು ಪ್ರಶ್ನೆಗಳಿದಾವ? ಏನೂ ಇಲ್ಲ. ಇಲ್ಲ, ಪರ್ಫೆಕ್ಟ್.